ಸಮಸ್ತ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂದರೆ ಮತ್ತೆ ಇವನ್ನೆಲ್ಲ ಬೈಕ್ ರೈಡ್ ಸ್ಟಾರ್ಟ್ ಮಾಡ್ಕೊಂಬಿಟ್ನಲ್ಲ ಅಂದ್ಕೊಂಡಿದ್ದೀರಾ ತುಂಬ ಜನ. ಸೊ ಹೌದು, ಇನ್ನು ಆಲ್ಮೋಸ್ಟು ಇನ್ನೊಂದು 2-3 ಸೀಸನ್ನು. ಸೊ ಆರಾಮಾಗಿ ಕೆಲವೊಂದು ರೈಡಿಂಗ್ ವೀಡಿಯೋಸು ನಿಮಗೆ ಕೊಡ್ತೀನಿ. ಅಂದರೆ ರೈಡಿಂಗ್ ವೀಡಿಯೋಸ್ ಅಂತಂದರೆ ನನ್ನ ಡೈಲಿ ವ್ಲಾಗ್ ಏನಿರುತ್ತೆ ಅದನ್ನು ಕೂಡ ಇನ್ಕ್ಲೂಡಿಂಗ್ ಮಾಡ್ತೀನಿ. ಸೊ ಈ ವಿಡಿಯೋ ಒಂದು ಸಿಸಿ ಆ್ಯಂಡ್ ವಿಷಯ ಅನ್ನೋ ಪೇಜಲ್ಲಿ ಲಾಗಿನ್ ಮಾಡಿಕೊಡ್ತೀನಿ. ಸೊ ಸಿಸಿ ಆ್ಯಂಡ್ ವಿಷಯ ಅನ್ನೋ ಪೇಜಲ್ಲಿ ನಾನು ಹಾಕೋದ್ರಿಂದ ಸೊ ಅದನ್ನು ಟ್ಯಾಗ್ ಮಾಡ್ತೀನಿ. ನಮ್ಮ ಏನು ಈಗ ಟಚ್ ವಿತ್ ಅನಿಲ್ ಪೇಜ್ ಇದೆ ಟ್ಯಾಗ್ ಮಾಡ್ತೀನಿ. ದಯವಿಟ್ಟು ನಮ್ಮ ವ್ಯೂವರ್ಸ್ ಯಾರಿದ್ದೀರಾ ಸೊ ಅವರು ನಮ್ಮ ಟಚ್ ವಿತ್ ಅನಿಲಲ್ಲೂ ಕೂಡ ನೋಡೋ ಅಂಥವ್ರು ನಮ್ಮ ಸಿಸಿ ಆ್ಯಂಡ್ ವಿಷಯ ಪೇಜ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಸೊ ಆಲ್ಮೋಸ್ಟ್ ನಾನು ಗಾಡಿ ತೊಗೊಂಡು 1 ಇಯರ್ ಆಯ್ತಾ ಬಂತು. ಸೊ 1 ಇಯರ್ ಆಗ್ತಾ ಬಂದಿರೋದ್ರಿಂದ ಇನ್ಸೂರೆನ್ಸು ಇನ್ನೊಂದು 2 ಡೇಸಿಗೆ ಮುಗ್ದೋಗುತ್ತೆ. ಅಂದರೆ 5 ವರ್ಷಕ್ಕೆ ಇನ್ಸೂರೆನ್ಸ್ ಇದೆ, ಬಟ್ ಫಸ್ಟ್ ಪಾರ್ಟಿ ಮುಗ್ದೋಗುತ್ತೆ. ಥರ್ಡ್ ಪಾರ್ಟಿ ಬಂದು ಇನ್ನೂ 3 ಇಯರ್ಸ್ ಕಂಟಿನ್ಯೂ ಇರುತ್ತೆ, 3 to 4 ಇಯರು. ಸೊ ಹಾಗಾಗಿ ನಾನು ಫಸ್ಟ್ ಪಾರ್ಟಿಗೆ ಇದನ್ನು ಕನ್ವರ್ಟ್ ಮಾಡೋಣ ಅಂತ ಹೋಗ್ತೀನಿ. ಬಟ್ ನನ್ನ ಗಾಡಿ ನಾನು ತೊಗೊಂಡು 4877 ಕಿಲೋಮೀಟರ್ ಅಷ್ಟೇ ಓಡಿಸಿರೋಂಥದ್ದು. ಜಸ್ಟು ನನ್ನ ಗಾಡಿ 1 ಸರ್ವಿಸ್ ಆಗಿದೆ. ಈ ಗಾಡಿ ಬಂದು 8000ಕ್ಕೆ 1 ಸರ್ವೀಸು. ಸೊ ಏನು ಫಸ್ಟ್ ಸರ್ವಿಸ್ ಮಾಡಿಸಿದೆ ಅದೇ ಲಾಸ್ಟು, ಮತ್ತು ನಾನು ಸರ್ವಿಸ್ ಮಾಡಿಸೇ ಇಲ್ಲ. ಸೊ ಇಷ್ಟು ದಿನಕ್ಕೆ ಅಂತ ಇರುತ್ತೆ, 3 months 4 months ಒಳಗಡೆ ಸರ್ವಿಸ್ ಮಾಡಿಸ್ಕೋಬೇಕಂತ ಇರುತ್ತೆ ಇಷ್ಟು ದಿನದೊಳಗಡೆ. ಬಟ್ ನಂದು 1 ಇಯರ್ ಆದರೂ ಕೂಡ ನಾನು ಒಂದೇ ಸರ್ವಿಸ್ ಮಾಡಿಸಿರೋ ಅಂಥದ್ದು. ಸೊ ಜಸ್ಟ್ ಒಂದು ಜನರಲ್ ಚೆಕಪ್ ಮಾಡಿಸ್ಕೊಂಡು ಚೈನ್ ಟೈಟ್ ಮಾಡಿಸ್ಕೊಂಡು ಇನ್ಸೂರೆನ್ಸ್ ಬಗ್ಗೆ ವಿಚಾರಿಸ್ಕೊಂಡು ಸೊ ಒಂದು ಯಾವ್ದಾದ್ರು ಒಂದು ಲಾಂಗ್ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದು ಲಾಂಗ್ ರೈಡಿಗೆ ಪ್ರಿಫರೆನ್ಸ್ ಮಾಡ್ಕೊಳ್ಳೋಣ ಅನ್ನೋದೊಂದು ಕಾನ್ಸೆಪ್ಟ್ ಇದ್ದೀನಿ. ಸೊ ಲಾಂಗ್ ರೈಡ್ ಅಂತ ಅಂದರೆ ಆಲ್ಮೋಸ್ಟ್ ಒಂದು 500ಇಂದ 1000 ಕಿಲೋಮೀಟರ್ವರೆಗೂ ರೈಡ್ ಮಾಡೋ ಅಂಥ ಒಂದು ಕಾನ್ಸೆಪ್ಟಲ್ಲಿ ಇದ್ದೀನಿ. ಸೊ ಲಾಂಗ್ ರೈಡು ಆ ಮಟ್ಟಿಗೆ ಸಾಕು ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸೊ ನಿಮ್ಮ ಸಪೋರ್ಟ್ ಕೂಡ ಬೇಕು. ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ನಿಮ್ಮ ಸಿಸಿ ಆ್ಯಂಡ್ ವಿಷಯ ಅನ್ನೋ ಪೇಜಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ. ಸೊ ಡೈರೆಕ್ಟಾಗಿ ಇಲ್ಲಿಂದ ನಮ್ಮ ಸ್ನೇಹಿತ ಟೀ ಶಾಪ್ ಓಪನ್ ಮಾಡಿದ್ದೇನೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ ಇವಾಗ. ಅಲ್ಲಿಗೆ ಹೋಗಿ ಅಲ್ಲಿಂದ ಸೊ ನಮ್ಮ ಹಾಸನ ಜರ್ನಿ ಕಂಟಿನ್ಯೂ ಆಗುತ್ತೆ. ಸೊ ನೀವು ಆಲ್ರೆಡಿ ನನ್ನ ವೀಡಿಯೋಸ್ನಲ್ಲಿ ನೋಡಿರ್ತೀರ, ಇದೇ ಪೇಜು ಸಿಸಿ ಆ್ಯಂಡ್ ವಿಷಯ ಅಂತ ಇದ್ದಿದ್ದು ಮುಂಚೆ. ಸೊ ಅದರಲ್ಲಿ ಸೊ ಮಿಸ್ಟರ್ ಸ್ಕೂಟಿ ಅಂತ ಹೇಳ್ಬಿಟ್ಟು ನಮ್ಮದು ಟೀ ಶಾಪ್ ಇತ್ತು. ಸೇಮ್ ನಮ್ಮ ಮಿಸ್ಟರ್ ಸ್ಕೂಟಿ ನಾವೇನು ಸ್ಟಾಪ್ ಮಾಡಿದ್ದೀವಿ ಟೀ ಶಾಪ್ನ, ಸೊ ಅದೇ ಟೀ ಶಾಪ್ನ ನಮ್ಮ ಫ್ರೆಂಡು ಕಂಟಿನ್ಯೂ ಮಾಡ್ತಾಯಿದ್ದಾರೆ. VSM ಟೀ ಅಡ್ಡ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಕೊಲಾಬ್ರೇಟೆಡ್ ಬೈ ಮಿಸ್ಟರ್ ಸ್ಕೂಟಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ಕೂಡ ನಮ್ಮ ಟೀ ಶಾಪ್ನಲ್ಲಿ ಏನೇನು ಫುಡ್ಡು ವೆರೈಟೀಸ್ ಎಲ್ಲ ಸಿಗ್ತಾಯಿತ್ತು, ಸೇಮ್ ಫುಡ್ಡು ಸೇಮ್ ನಿಮಗೆ ಟೀಸು ಪ್ರತಿಯೊಂದು ಕೂಡ ಇಲ್ಲೂ ಕೂಡ ಅವೈಲಬಿಲಿಟಿ ಇರೋ ಅಂಥದ್ದು. ಸೊ ಇವಾಗ ಬನ್ನಿ ಆ ಶಾಪ್ ಯಾವ ಥರ ಇದೆ ಪ್ರತಿಯೊಂದು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ನಮ್ಮ ಹೊಸಳ್ಳಿ. ಸೊ ಇಲ್ಲಿ ನೋಡಿದ್ರಿ ಸುಮಾರು ಆಕ್ಸಿಡೆಂಟ್ಗಳಾಗಿದ್ವು. ಸೊ ನೋಡಿ ರೈಲ್ವೆ ಗೇಟಿಂದ ಈ ಕಡೆನೇ ಇರೋ ಅಂಥದ್ದು ಟೀ ಶಾಪು. ಲಾಂಗ್ ರೈಡ್ ಹೋಗೋಣ ಅಂತ ಪ್ರಿಪ್ರೇಷನ್ ಮಾಡ್ಕೋತೀನಿ. ಪ್ರಿಪ್ರೇಷನ್ನು ಗೊತ್ತಾಗ್ತಾ ಇಲ್ಲ. ನೋಡೋಣ ಎಲ್ಲರೂ ಒಂದು ಲಾಂಗ್ ರೈಡ್ ಮಾಡೋಣ ಖಂಡಿತ. ಬರ್ತೈತೆ ನೋಡಿ, ರೆಕಾರ್ಡಿಂಗ್ ಆಗ್ತೈತೆ. ಹಾಂ, ರೆಡ್ ಲೈಟ್ ಬತ್ತಲ್ವ ಅಲ್ಲಿ, ರೆಕಾರ್ಡಿಂಗ್ ಆಯ್ತೈತೆ. ಶಿಷ್ಯ ಬಾ, ನಿನ್ನೂ ಹಾಕ್ತೀನಿ ಇವತ್ತು. ಆಮೇಲೆ ಪೇಜ್ ನೇಮ್ ಏನು ಗೊತ್ತಾ, ಶಿಷ್ಯ ಏನು ವಿಷಯ ನೋಡಿಲ್ವ ನೀನು ಪೇಜ್ ಅದು ಅದರಲ್ಲೇ ಹಾಕ್ತೀನಿ. ತಡಿ, ಟೀ ಅಂಗಡಿ ಒಳಗೆ ಹಿಂಗೆ ಹಾಕಿನ. ಓ, ಇವರು ನಮ್ಮ ಮೇನ್ ಹೆಡ್ ಶೇಪು. ಇವರು ಅವರಿಗೆ ಪಾರ್ಟ್ನರು. ಹಾಸನಕ್ಕೆ ಹೋಗ್ತೀನಿ. ಒಂದು ಎಲ್ಲರೂ ಒಂದು ರಾಂಗ್ ರೈಡ್ ಮಾಡೋಣ ಅಂತ. ಹಾಂ, ಬಾ ಕೊಡಿಸ್ತೀನಿ. ಪೊಮಗ್ರನೇಟ್ ಜ್ಯೂಸ್ ತೈಲಿಗಳು ಪೊಮಗ್ರನೇಟ್ ಅನ್ಬೇಕು ನೀನು ಮಗನೇ. ಹಿಂಗೆ ಹೋಗ್ತೀನಿ ವೀಡಿಯೋದಲ್ಲಿ. ತಡಿ, ಯಾಕೆ ಕುಯ್ನೂ ಹಾಕಕ್ಕಲ್ಲ ಬೀಪ್ನೂ ಹಾಕಕ್ಕಲ್ಲ, ಹಿಂಗೆ ಹಾಕ್ತೀನಿ. ಅವರನ್ನೇ ಇಂಟೀರಿಯರ್ ಮಾಡಿಸ್ಕೋಬೋದು. ಮಗನೇ ಸುಮ್ಮನಿದ್ದೀನಿ ಅಂತ ಮಗನ ಬೈಲಿ ಮಗನ ಹಿಂಗೆ ಕಾಲ. ಸರಿ ಆಯಿತು, ಸಿಗ್ತೀನಿ, ಆಮೇಲೆ ಸಿಗ್ತೀನಿ. ಹಾಸನಕ್ಕೆ ಹೋಗ್ತೀನಿ. ಹಾಂ, ನಾನು ಹಾಸನದಿಂದ 3 ಗಂಟೆ.
ಅಯ್ಯೋ ಹೆಲ್ಮೆಟಾಗಿ ಬ್ಯಾವ್ತದ ನಿಕನ ಬ್ಯಾವ್ತದ ನಾನೇ ತೆಗಿ. ನೋಡಿ ನಮ್ಮ ಹಾಸನಾಂಬ ಜಾತ್ರೆ ಇರೋದ್ರಿಂದ ಫುಲ್ಲು ರಶ್. ಏನು ಗೊತ್ತೇನ್ರಿ, ನಮ್ಮ ಹಾಸನಲ್ಲಿ ಹಾಸನಾಂಬ ದೇವಸ್ಥಾನ ಯಾವಾಗ ಒಂದು ಓಪನಿಂಗ್ ಆಗುತ್ತೆ, ನಮ್ಮ ಲೋಕಲ್ ಎಡ್ಸು ದೇವಸ್ಥಾನಕ್ಕೆ ಹೋಗೋದು ತುಂಬ ಕಡಿಮೆ. ಬಟ್ ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ ದೇವ್ರ ದರ್ಶನ ಮಾಡೋಕ್ಕೆ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಏಕೆಂದ್ರೆ ನೋಡಿ, ದೇವರು ಈಗ ನನಗೆ ಗೊತ್ತಿರೋಂಗೆ ಬೇರೆ ಬೇರೆ ಯಾವುದೇ ಟೆಂಪಲ್ಗಳಿಗೆ ನಾವು ಇಲ್ಲಿಂದ ಹುಡ್ಕೊಂಡು ಹೋಗ್ತೀವಿ. ನಮ್ಮ ಲೋಕಲಲ್ಲಿರೋ ದೇವ್ರನ್ನ ನಾವು ನೋಡೋಕ್ಕೆ ಹೋಗೋದು ಕಡಿಮೆ. ಬಟ್ ಹೊರಗಡೆಯವ್ರನ್ನ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ದೇವರು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದೇ ಥರ ಈಗ ನೋಡಿ, ಈಗ ನಮ್ಮ ಹಾಸನಾಂಬ ನೋಡಿ ಬರ್ತೀರಲ್ರಿ, ಅದೇ ನಮ್ಮ ಹಾಸನಾಂಬ ಟೆಂಪಲ್ಗೆ ನಮ್ಮ ಹಾಸನ ಲೋಕಲ್ ಇಡ್ಸ್ ಹೋಗೋರು ಕಡಿಮೆ. ಬಿಡು, ವರ್ಷ ಹೋಗೋದೇ ಅಲ್ವಾ ನೋಡೋದೇ ಅಲ್ವಾ ಅಂತಾರೆ. ಬಟ್ ಹೊರಗಡೆಯಿಂದ ಬರೋರು ಎಷ್ಟು ಜನ ಬರ್ತಾಯಿದ್ದಾರೆ ಅಂತಂದರೆ, ನಾನು ನೋಡ್ದಂಗೆ ನೈಟು ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ದಾರೆ. ಸೊ ಮೊನ್ನೆ ನೈಟು ಜಸ್ಟ್ ಒಂದು ಡ್ರೋನ್ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೆ. ನಿಂಗೆ ಡ್ರೋನ್ ಕ್ಲಿಪ್ಪಿಂಗ್ ಈ ವಿಡಿಯೋ ಎಂಡಲ್ಲಿ ನಾನು ಆ್ಯಡ್ ಮಾಡ್ತೀನಿ ನೋಡಿ, ಲೈಟಿಂಗ್ಸಿಂದು ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ. ಸೊ ಯಾವ ಮಟ್ಟಿಗೆ ಜನ ಬಂದಿದ್ರು ಅಂತ ನೋಡ್ಬೋದು ಅದರಲ್ಲಿ. ಯಾವ ಮಟ್ಟಿಗೆ ಜಾಮ್ ಆಗಿದೆ ನೋಡ್ರಿ. ಓ ಬಸ್ ಬರ್ತಿದೆ. ಓ ಅಣ್ಣ